ನಮ್ಮ ಶ್ರೀನಿವಾಸ ಗೌಡ ಅಂತ ಇದ್ದಾರಲ್ಲ, ಅವರು ಅದಕ್ಕೆ ಆಯ್ಕೆ ಆದರು ಮೆರಿಟ್ನ ಮೇಲೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ಕಳೆದ 3 ವರ್ಷದ ಸಾಧನೆ ಮಾತ್ರ ಪರಿಗಣಿಸಬೇಕು ಅಂತೇಳಿ. ಅದು ಅನೌನ್ಸ್ ಮಾಡುವಾಗ ಸರ್ಕಾರ 2-3 ವರ್ಷದ ಬ್ಯಾಚ್ ಒಟ್ಟಿಗೆ ಮಾಡಿತು. ಆಗ ನನಗೆ ಒಬ್ಬರು ಕರೆದು ಕೇಳಿದರು, ನನ್ನಿಂದ ಭಾಳ ಕಂಬಳಕ್ಕೆ ಉಪಕಾರ ಪಡ್ಕೊಂಡವರು, ಅದು ಆಗೋದಿಲ್ಲ, ಚೇಂಜ್ ಮಾಡಬೇಕು, ಹೀಗೆ ಹಾಗೆ ಅಂತೇಳಿ ಸ್ವಲ್ಪ ರಫಿನಲ್ಲಿ ಮಾತಾಡಿದರು. ನಾನು ಹಾಗೆ ಹೇಳಿದ್ದೆ, ನೀವು ಬಿಡಿ, ಮುಖ್ಯಮಂತ್ರಿಯವರು ಬಂದರೂ ಕೂಡ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಇದಾಗಿದೆ, ಫೈನಲೈಸ್ ಆದ ನಂತರ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಗಿನ PR ಶೆಟ್ಟರ ಲೆಟ್ರೇಟ್ ತಗೊಂಡು ಸೀಲ್ನಲ್ಲಿ ಇದ್ದು ಸಿಗ್ನೇಚರ್ ಇದ್ದದಲ್ಲಿ ನನ್ನ ಮೇಲೆ ವೇಣೂರು ಕಂಬಳದಲ್ಲಿ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿದರು. ಯಾಕಂದರೆ ಅವರ ಮಾತು ಬಗ್ಲಿಲ್ಲ ನಾನು ಅಂತ. ವಿಷಯ ಇಷ್ಟೇ, ನನಗೆ ಸರ್ 55 ವರ್ಷದಲ್ಲಿ ನಾನು ಅಹಂ ಕೊಚ್ಚಿಕೊಳ್ಳುವುದಲ್ಲ, ನನಗೆ ಕವರ್ ತಗೊಂಡು ಅಭ್ಯಾಸ ಇಲ್ಲ. ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಕಂಬಳದ ಏಳಿಗೆಗೋಸ್ಕರ ನಾನು ಬಂದವ. ಹೇಗಾದರೂ ಇವನನ್ನು ಅಲ್ಲಿ ಏನು ಹೇಳಿದರು ಲಾಸ್ಟಿಗೆ ಅಂದರೆ, ನನಗೆ ಭಾಳ ಬೇಸರ ಅಂದರೆ ದುಡ್ಡು ತಗೊಂಡು ಕೊಟ್ಟಿದ್ದಾನೆ ಅಂತ ಮಾತಾಡ್ತೀನಿ. ನಾನು ಏನು ಮಾತಾಡಲಿಲ್ಲ, ಅದರ ಬಗ್ಗೆ ಹೋಗಲಿಲ್ಲ. ಅದಾಗಲಿಲ್ಲ. ನನ್ನ ಮನೆಗೆ ಒಂದು ಹಂತದಲ್ಲಿ ಒಬ್ಬ ಕೋಣ ಬಿಡುವವ ಅವನ ಬಗ್ಗೆ ದೂರು ಬಂತು. ಅದನ್ನು ವಿಚಾರಿಸಿದ್ದು, ಅದಾಗಲಿಲ್ಲ ಅಂತೇಳಿ ಅವನಿಂದ ಮನೆಗೆ ನಾನು ಇಲ್ಲದೇ ಇದ್ದಾಗ ಮೆಸೇಜಿಗೆ ಕಡಂಬ ಕಂಬಳಕ್ಕೆ ಬಂದರೆ ಕೈಕಾರು ಮುರಿತೇವೆ ಅಂತ ಬಂತು. ನಾನು ಬಗ್ಲಿಲ್ಲ. ಆಮೇಲೆ ಸ್ವಲ್ಪ ಸಮಯದಲ್ಲಿ ನಾನು ಮೀಟಿಂಗ್ನಲ್ಲಿ ಜನರಲ್ ಬಾಡಿ ಇರುವಾಗ ಮನೆಗೆ ಒಬ್ಬ ಮುಸುಕುದಾರಿಯಾಗಿ ಬಂದು ಮೋಟರ್ ಸೈಕಲ್ನಲ್ಲಿ ಮನೆಗೆ ಮಿಸಸ್ ಹತ್ರ ಲೆಟ್ರ್ ಕೊಟ್ಟು ಹೋದರು. ಏನಂದರೆ, ಬಾಂಬೆಯಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ, ಕಂಬಳಕ್ಕೆ ಅವ ಬಂದರೆ ಯಾವುದಾದ್ರು ಮೀಟಿಂಗಿಗೆ ಅಥವಾ ಯಾವುದಕ್ಕಾದ್ರೂ ಬಂದರೆ ಅವರನ್ನು ಶೂಟ್ ಮಾಡಿ ತೆಗಿತೇವೆ, ನಿನ್ನ ಮಾಂಗಲ್ಯ ಹೋಗ್ತದೆ ಅಂತ ಲೆಟ್ರ್ ಕೊಟ್ಟು ಹೋದಾಗಲೂ ಕೂಡ ನಾನು ಬಗ್ಲಿಲ್ಲ. ಆದರೆ ಭಾಳ ದುರಂತ ಏನು ಅಂತ ಕೇಳಿದರೆ, ಆ ಕಾಗದವನ್ನು ಪ್ರಿಂಟೌಟ್ ಮಾಡಿಸಿ ನಮ್ಮ ಕಂಬಳದ ಸೋಕಾಲ್ಡ್ ಲೀಡರ್ಸ್ ಅಂತ ಯಾರಿದ್ದಾರೆ ಅವರಿಗೆಲ್ಲರಿಗೂ ಕಳಿಸಿದೆ. ಯಾರು ಕೂಡ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ ಅದರ ಬಗ್ಗೆ. ನಾನೇನು ಪಶ್ಚಾತ್ತಾಪ ಮಾಡಲಿಲ್ಲ, ಯಾಕೆಂದರೆ ವಿಧಿ ಹೇಗುಂಟು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನಲ್ಲಿ ಕಾಂಪ್ರಮೈಸಿನ ಪ್ರಶ್ನೆ ಇಲ್ಲ. ಕಾಂಪ್ರಮೈಸ್ ಅಂದರೆ ಆಮೇಲೆ ನಾವು ಇದನ್ನೇ ಎಲ್ಲ ಆಗಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತು ನಾವು ಕಂಬಳ ಅಕಾಡೆಮಿ ಅಂತ ಮಾಡಿದ್ವಿ 2011ರಲ್ಲಿ. ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಅಂತ ಮಾಡಿದ್ವಿ. ಅದಕ್ಕೆ 2017ರಲ್ಲಿ ಕ್ರೀಡಾ ಪೋಷಕ ಪ್ರಶಸ್ತಿಯೂ ಕೂಡ ಸ್ಟೇಟ್ ಗೌರ್ಮೆಂಟ್ ಸಿಕ್ಕಿತು. ಅದರಲ್ಲಿ 6 ಬ್ಯಾಚ್ ನಾವು ಸ್ಟೂಡೆಂಟ್ಸನ್ನು ತಯಾರು ಮಾಡಿದ್ದೇವೆ. ಈಗ ಹೆಚ್ಚಾಗಿ ಓಡುವವರಲ್ಲಿ ಎಲ್ಲ ಶ್ರೀನಿವಾಸ ಗೌಡ ಆಗಲಿ, ಆಮೇಲೆ ನಮ್ಮ ನಿಶಾಂತ್ ಶೆಟ್ಟಿ ಆಗಲಿ ಅಥವಾ ವಂದಿತ್ ಶೆಟ್ಟಿ ಆಗಲಿ, ಎಲ್ಲ ನಮ್ಮ ಇದರ ತರಬೇತಿ ಪಡೆದು ಬಂದವರು. ತರಬೇತಿ ಆದ ತಕ್ಷಣ ಪರಿಪೂರ್ಣರಾಗ್ತಾರೆ. ಅವರಿಗೂ ಕೂಡ ಮನಸ್ಸು ಬೇಕು, ಒಳ್ಳೆಯ ಕೋಣಗಳೆಲ್ಲ ಸಿಗಬೇಕು. ಅಂಥ ಸಂದರ್ಭದಲ್ಲಿ ನನ್ನ ಬೆನ್ನು ಹಿಡಿದು ಅಂದರೆ ಯಾವುದಕ್ಕೂ ಬಗ್ಗುವುದಿಲ್ಲ. ನನಗೆ ಒಂದು ಬೀಡಿ ಹುಡಿಯೂ ಕೂಡ ಅಭ್ಯಾಸವು ಕೂಡ ನನಗೆ ಇಲ್ಲ. ದೇವರು ಏನೋ ಹೇಳಿದ್ದಾನೆ, ಕಂಬಳಕ್ಕೆ ಸಾಕಷ್ಟು ಅಡುಗೆ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಯಾಕಂದ್ರೆ ನಾನು ಒಂದು ಲೆಕ್ಚರರ್ ಆಗಿ, ಪ್ರಿನ್ಸಿಪಲ್ ಆಗಿ ಇದ್ದು ರಿಟೈರ್ಡ್ ಆಗಿ ಒಂದು 20-22 ವರ್ಷ ಆಯಿತು ನಾನು. ಆ ಸಂದರ್ಭದಲ್ಲೇ ನನಗೆ ಆಸಕ್ತಿ ಇತ್ತು ಕಂಬಳಕ್ಕೆ. ಬಜಗೋಳಿಯ ಕಂಬಳದಲ್ಲಿ 70ನೇ ಇಸ್ವಿಯಿಂದ ಮೈಕ್ ಹಿಡಿದಿದ್ದೇನೆ. ನನ್ನದೇ ಆದಂಥ ರೀತಿಯಲ್ಲಿ ನಾನು ಎಲ್ಲಿಯೂ ಕೂಡ ಕಂಬಳದ ಚೌಕಟ್ಟಿನ ಹೊರಗೆ ಮಾತಾಡೋದಿಲ್ಲ. ಹಾಗಾಗಿ ಇವತ್ತು ಇಂಥ ಸ್ಥಿತಿ ಬಂದು ಅಂಥೇಳಿ ನಾನು ಪಶ್ಚಾತ್ತಾಪ ಪಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ನನಗೋಸ್ಕರ. ಆದರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಮಂಗಳೂರಿನ ಕಂಬಳದಲ್ಲಿ ಕಡಂಬನಿಗೆ ಏನೋ ಬರೆದ್ರು ಈ ಮುಚ್ಚೂರು ಕಲ್ಕಡ. ಹಿಂದೆ ಕೂಡ ನನ್ನ ಬಗ್ಗೆ ಟೀಕೆ ಮಾಡಿದ್ದಾರೆ, ಟಿ ವಿಯಲ್ಲಿ ಹಾಕಿದ್ದಾರೆ. ಆಮೇಲೆ ಇದು ಟೈಮಿಂಗ್ಸ್ ಕರೆಕ್ಟ್ ಇಲ್ಲ ಅಂತೇಳಿ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ. ಕಾನೂನು ಹೋರಾಟ ಮಾಡೋಕ್ಕೆ ಅಲ್ಲ, ನೋಡು, ನಮ್ಮಲ್ಲಿ ಬೇಕಾದಷ್ಟು ಜನ ಈಗ ಇನ್ಕ್ಲೂಡಿಂಗ್ ಹೈಕೋರ್ಟ್ ಲಾಯರ್ಸ್ ನಾವು ಫ್ರೀಯಾಗಿ ಮಾಡ್ತೇವೆ ಅಂತೆಲ್ಲ ಬಂದಿದ್ದಾರೆ. ನಾವು ನಮ್ಮ ಅಭಿಮಾನಿ ಬಳಗವನ್ನು ಕೇಳಿಕೊಳ್ಬೇಕು, ಯಾಕಂದರೆ ಇದರಿಂದ ಯಾವುದೇ ಸಂದರ್ಭದಲ್ಲಿ ಕಂಬಳಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋದು. ಹಾಗಾಗಿ ಮಾಧ್ಯಮದವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ಮರಿಸಿಕೊಳ್ತೇನೆ ನಾನು.